ವರ್ಕ್ ಮಾಡಿವಿ, ಎಲ್ಲ ರೀತಿಯ ವರ್ಕ್ ಮಾಡಿವಿ. ಎಂತನೇ ಮೂಮೆಂಟ್ ಬಂದ್ಬೇಕು ಆ ಮೂಮೆಂಟ್ ಗಳನ್ನು ಎದುರಿಸಿ ಒಂದು ಸಾಹಸ ತೋರಿಸಿ ತನ್ನದೇ ಆದಂತಹ ಶಕ್ತಿ ಪ್ರದರ್ಶನ ತೋರಿಸಿ ಇವತ್ತು ಸಾಲಿಸ್ ಕಂಪನಿ ಯಾದಗಿರಿ ಜಿಲ್ಲೆಯಲ್ಲಿ ನಮ್ಮ ಗಡಿ ಭಾಗದ ಗುರುಮಿಟ್ಟಲ್ ತಾಲೂಕಿನಲ್ಲಿ ನಮ್ಮ ವೆಂಕಟೇಶ್ ನಾಡನವರ ಸಮ್ಮುಖದಲ್ಲಿ ಈ ಟ್ರ್ಯಾಕ್ಟರ್ ಚೆನ್ನಾಗಿದೆ ಅಂತ ಹೇಳಿ ನಾವು ನೋಡಿದ ತಕ್ಷಣ ಅದನ್ನು ಅಟ್ರಾಕ್ಷನ್ ಆಯ್ತು. ಬಹಳ ಸ್ಪೆಷಲ್ ಅಂತ ಹೇಳಿ ನಡೆಸಿ ನೋಡಿದ್ವಿ. ಅದರಿಂದ ನಮ್ಗೆ ದಿನಕ್ಕಿಷ್ಟು ಉತ್ಸಾಹ ಬೇಕಾಗಿರ್ತದ. ಇನ್ನ ಕೆಲಸ ಮಾಡ್ಬೇಕು, ಇನ್ನ ದುಡಿಸ್ಬೇಕು, ಇನ್ನ ಬೇರೆ ರೈತರಿಗೆ ಇಸ್ಕೊಡ್ಬೇಕು, ಎಲ್ಲ ರೈತರಿಗೆ ಅನುಕೂಲ ಆಗ್ಲಿ. ಈಗ ಮಹೀಂದ್ರ ಗಾಡಿ ಅವು ಇವು ಅದಾವ, ಬಹಳಷ್ಟು ಗಾಡಿ ಮಾಡಿವಿ ನಾವು. ಸ್ವರಾಜ್ ಗಾಡಿ ಫಸ್ಟ್ ಕಂಪನಿ, ಸ್ವರಾಜ್ ಗಾಡಿ, ಮಹೀಂದ್ರ ಗಾಡಿ, ಎರಡು ಗಾಡಿ ಓಡಿಸ್ತಾವ ನಾವು. ಈಗ ಮೂರನೇ ಗಾಡಿ ಸ್ವದೇಶ್ ಗಾಡಿ. ಈ ಗಾಡಿ ನೋಡ್ಲಕ್ಕ ಒಂದಿಷ್ಟು ಮುಖದಲ್ಲಿ ಸ್ವಲ್ಪ ಕಳೆ ತಪ್ಪಿದೆ, ಬ್ಯಾಕ್ ಸೈಡ್ ಎಲ್ಲ ಮಜಬೂತ್ ಆಗಿದೆ. ಸ್ವಲ್ಪ ಸೋ ಕಾಣೋದ್ರಲ್ಲಿ ಆಚೀಚೆ ಕಾಣ್ತದೆ, ಅದರ ಡಿಫ್ರೆಂಟ್ ಕಾಣ್ತದೆ. ಇದನ್ನು ನಾವು ಸ್ವತಃ ಬಳಕೆ ಮಾಡಿದಾಗ ಬಹಳಷ್ಟು ರೈತರು ನಾವಿವತ್ತು ಬೇರೆ ಬೇರೆ ಸೈದಾಪುರ ಪಟ್ಟಣಕ್ಕೆ, ನಾರಾಯಣಪೇಟೆಗೆ, ಇಲ್ಲಿ ಎಡೆದಿಗೆ, ಬೇರೆ ಬೇರೆ ಕಡೆ ಹೋದಾಗ ಎಲ್ಲರೂ ನಿಂತು ನೋಡ್ತಿದ್ರು ನಮ್ಮ ಗಾಡಿ, ಇದ್ಯಾವ ಗಾಡಿ ಸ್ಪೆಷಲ್ ಬಂದ ಅಂತೇಳಿ ಅವ್ರವ್ರ ರೈತರು ಎಲ್ಲ ಕಡೆ ನಿಂದಿರಿಸಿ ಅದ್ರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ತಿಳ್ಕೊಂಡ್ಮೇಲೆ ಡೀಲರ್ ನಂಬರ್ ಕೊಟ್ಟಿವಿ. ಇನ್ನ ತಗೋ ಭರವಸೆ ಅದ, ಈಗ ಎಂಡಿಂಗ್ ಅದ, ಈಗ ದಸರಾ ದೀಪಾವಳಿಗೆ ತಗೋ ಭರವಸೆಯಲ್ಲಿ ಬಹಳಷ್ಟು ರೈತರು ಅಸಂಖ್ಯ ಆಗ್ಯಾರ. ಹಾಗಾಗಿ ನನ್ನ ಕಳಕಳಿ ಮನವಿ ಏನಂದ್ರೆ, ಗುರುಮಿಟ್ಟಲ್ ತಾಲೂಕಿನಿಂದ ಇಡೀ ನಮ್ಮ ಯಾದಗಿರಿ ಜಿಲ್ಲೆಗೆ ಫೇಮಸ್ ಆಗ್ಬೇಕು ಈ ಟ್ರ್ಯಾಕ್ಟರ್. ಯಾಕಂದ್ರೆ ರೈತರಿಗೆ ಬಹಳ ರೀತಿಯ ಅನುಕೂಲ, ಯಾವುದೇ ರೀತಿಯಾಗಿ ಬೇಸಿಗೆ ಬರೋದಿಲ್ಲ. ಎಲ್ಲ ರೀತಿಯಾಗಿ ಕ್ಲಚ್ ಆಗಲಿ, ಬ್ರೇಕ್ ಆಗಲಿ, ಸ್ಟೇರಿಂಗ್ ಆಗಲಿ ಯಾವುದೇ ರೀತಿಯಾದಂತ ಸಮಸ್ಯೆ ಕಂಡು ಬಂದಿಲ್ಲ. ನಾನೇ ಸ್ವತಃ ಇದನ್ನು ಅನುಭವಿಸಿ ನಾನು ನಿಮ್ಮೆಲ್ಲರ ರೈತರ ಸಮ್ಮುಖದಲ್ಲಿ ನಾವು KRS ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು KRS ಪಕ್ಷದ ಪರಾಜಿತ ಮೇಲೆ ಅಭ್ಯರ್ಥಿಯಾಗಿ ಇಡೀ ಮತಕ್ಷೇತ್ರದಾಗ ಯಾದಗಿರಿ ಜಿಲ್ಲೆಯಲ್ಲಿ ಎಲ್ಲ ರೀತಿಯ ರೈತರಿಗೆ ಸಹಕಾರ ಆಗ್ಬೇಕನ್ನೋ ಉದ್ದೇಶದಿಂದ ನಾನೇ ಮುಂದೆ ಬಂದು ಈ ಟ್ರ್ಯಾಕ್ಟರ್ ಓಡಿಸಿ ಇವತ್ತು ಜಯಶಾಲಿಯಾಗಿರ್ತಕ್ಕಂಥ ಸಾಲಿಸ್ ಕಂಪನಿಗೆ ಜಯವಾಗಲಿ ಅನ್ನೋದು ನನ್ನ ಅಭಿಪ್ರಾಯ. ಈಗ ನಿಮ್ಮ ಟ್ರ್ಯಾಕ್ಟರ್ ಅಲ್ಲಿ ಎಲ್ಲದಕ್ಕಿಂತಲೂ ಜಾಸ್ತಿ ಟ್ರ್ಯಾಕ್ಟರ್ ಅಲ್ಲಿ ಒಂದು ಯಾವ ರೀತಿ ಅಂತಂದ್ರೆ, ಮನೆಯಲ್ಲಿ 4 ಜನ ಮಕ್ಕಳು ಇರ್ತಾರೆ. ಆ 4 ಜನದಲ್ಲಿ ಒಬ್ಬ ನಿಮಗೆ ಭಾರಿ ಮನಸ್ಸಿಗೆ ಹತ್ತಿರವಾಗಿರ್ತಾನೆ. ಈ ಟ್ರ್ಯಾಕ್ಟರ್ನಾಗ ಅಂತ ಫ್ಯೂಚರ್ ಟ್ರ್ಯಾಕ್ಟರ್ ಅದ, ಅದ್ರೊಳಗೆ ಎಲ್ಲ ನೋಡಿದ್ರು ನಿಮ್ಗೆ ಏನ್ ಚೆನ್ನಾಗಿ ಅನಿಸ್ತದೆ? ಯಾವ ಫ್ಯೂಚರ್? ರೈತರಿಗೆ ಒಂದು ರೋಡಿಗೆ ಸರ್ವಿಸ್ ಮಾಡೋ ಟೈಮ್ಗೆ ಸ್ಪೀಡ್ ಆಗಿ ಹೋಗ್ಬೋದು. ಅವು ಎಷ್ಟು ಈಗ 4 ಗೇರ್ ಇರ್ತಾವ, ಎಷ್ಟು ರೇಸ್ ಇಟ್ರು ಎಷ್ಟು ಕಷ್ಟ ಹೋಗ್ತಾವ. ಇದು ಒಂದು ಆಟೋ ಗೇರ್ಸ್ ಓಡಿಸ್ಬೋದು. 10+5 ಎಕ್ಸ್ಪ್ಲೈನ್ ಮಾಡಿದ್ರು. ಬೇರೆ ಯಾವುದೇ ಟ್ರ್ಯಾಕ್ಟರ್ ಕಂಪನಿ ತಗೊಳ್ರಿ ಅದು ನಿಮ್ಗೆ 8+2 ಬರುತ್ತೆ. ಸೊ ಇದರಲ್ಲಿ 10+5 ಅಂದ್ರೆ 15 ಗೇರ್ ನಿಮಗೆ ಸಿಗುತ್ತೆ. ಸೊ ಅದು ಅವರಿಗೆ ತುಂಬಾ ಲೈಕ್ ಆಗಿದೆ ಅಂತ ಹೇಳ್ತಾರೆ. ಯಾಕಂತಂದ್ರೆ ನಾವು ಬೇಗ ಹೋಗಿ ತಲುಪಬಹುದು, ಟ್ರಾನ್ಸ್ಪೋರ್ಟೇಷನ್. ಸೊ ಚೆನ್ನಾಗಿದೆ. ಥ್ಯಾಂಕ್ ಯು. ಇನ್ನೊಂದು ನಿಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. 2 ಟ್ರ್ಯಾಕ್ಟರ್ ಸಿಗಬಿದ್ದು ಮಹೀಂದ್ರ ಗಾಡಿ ನಮ್ಮೂರ ಅವದಾಗ ಇದು 2 ಗಾಡಿ ಕಿಕ್ಕೆ ಬಂದು ಸಾಹಸ ತೋರಿಸಿದ್ದೀವಿ. ಯಾವುದೇ ರೀತಿಯಾಗಿ ಇದು ಸಿಗಬಿಡಲಿಲ್ಲ. ಅದನ್ನು ಶಶಿಮಠ ಸಿಗಬಿದ್ದನು ಅದು ಶಕ್ತಿ ಪ್ರದರ್ಶನ ತೋರಿಸಿ ದಬಾಸಿ 2 ಗಾಡಿ ಎಟೆಂಡೆನ್ಸ್ ಕಿಕ್ಕೆ ಬಂದಿವಿ. ಅದನ್ನು ನಮ್ಮ ಖುಷಿ ಆಯ್ತು. ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ.